ಏನ್ ಗುರು, ಮದುವೆ ಆಗದೆ ಇರೋರೆಲ್ಲ ಟ್ರಿಪ್ಪು ಲೈಫು ಅಂತ ಮಜಾ ಮಾಡ್ತಾ ಇದ್ದಾರೆ. ನಂಗೆ ನೋಡಿದ್ರೆ ವೀಕ್ ಡೇಲಿ ನನ್ನ ಮಗ ಮ್ಯಾನೇಜರ್ ಕಾಟ ಕೊಡ್ತಾನೆ, ವೀಕೆಂಡ್ ಬಂದರೆ ವೈಫು ಗಿವಿಂಗ್ ಟೈಮ್ ಫಾರ್ ಲವ್ವು. ಆದರೂ ನಾನು ಬೇಗ ಏನಾದರೂ ಮದುವೆ ಆಗ್ಬಿಟ್ನಾ ಅಂತ. ನಂಗಲ್ದೆ ನಿನ್ನ ಜೊತೆ ಯಾರಿಗಿರಕ್ಕಾಗತ್ತೆ? ಹಾಂ, ನೀರು. ಹಾಂ, ಬೈ ದ ವೇ, ಈ ವೀಕೆಂಡ್ ಮೂವಿ ಟಿಕೆಟ್ಸ್ ಆಲ್ರೆಡಿ ಬುಕ್ ಆಗಿದೆ. ಜಸ್ಟ್ ರಿಮೈಂಡಿಂಗ್. ತಗೋ, ನೀನು ಹೇಳಿದ ಸಾರಿ. ಏನಿದು? ಯಾವ ಪಿಂಕ್ ತಗೊಂಬಂದಿದ್ಯಾ? ನಾನು ಹೇಳಿದ ಈ ಪಿಂಕು, ನೀ ತಂದಿರೋದೇನು? ಅಲ್ಲ, ನೀನು ಫೋಟೋದಲ್ಲಿ ತೋರಿಸಿದೆ ತಗೊಂಡ್ಬ. ಓ, ಈಗ ಸುಮ್ಮನೆ ವಾದ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಇವಳು ಏನು ಹೇಳ್ತಾಳೋ ಅದಕ್ಕೆ ಒಪ್ಕೊಂಡು ಸಾರಿ ಕೇಳಿ ಅಪ್ಪಿಟ್ ಆಗ್ಬಿಡೋದು ಒಳ್ಳೇದು. ಬೇಬಿ, ಯು ಆರ್ ಸೋ ರೈಟ್ ಬೇಬಿ. ನಂದೇ ತಪ್ಪು, ದಡ್ಡನ ಮಗ. ನಾಳೆ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದ್ಬಿಡ್ತೀನಿ, ಓಕೆನಾ? ಯಾವಾಗಲೂ ಇದೇ ಹಾಡು. ಒಂದು ಸರ್ತಿನೂ ಹೇಳಿದ ಕೆಲಸ ಕರೆಕ್ಟಾಗಿ ಮಾಡ್ಕೊಂಡು ಬರೋದಿಲ್ಲ, ಎಲ್ಲದಕ್ಕೂ 2 ಸರ್ತಿ ಹೋಗಬೇಕು. ಅಲ್ಲ, ಒಂದು ಪಿಂಕ್ ಡಿಫ್ರೆನ್ಸ್ ಗೊತ್ತಾಗೋದಿಲ್ವಾ? ಇಷ್ಟು ದೊಡ್ಡವರಾಗಿದ್ದೀರಾ, ಈ ಕಲರ್ಗೆ ಎಷ್ಟು ಡಿಫ್ರೆನ್ಸ್ ಇದೆ. ಪಿಂಕಲ್ಲಿ ಎಷ್ಟು ವೆರೈಟಿ ಇದೆ ಅಂತನಾದ್ರೂ ಗೊತ್ತಾ? ಡೀಪ್ ಪಿಂಕ್ ಇದೆ, ಬ್ರೈಟ್ ಪಿಂಕ್ ಇದೆ, ನಿಯಾನ್ ಪಿಂಕ್ ಇದೆ, ಮೆಜೆಂಟಾ ಪಿಂಕ್ ಇದೆ, ಅಮೆರಾಂತ್ ಪಿಂಕ್ ಇದೆ, ಬೇಬಿ ಪಿಂಕ್ ಇದೆ. ಇದು ಯಾವ ಪಿಂಕು ಅಂತಾನೂ ಗೊತ್ತಿಲ್ವಾ ನಿಮ್ಗೆ? ಹೇಳಿ ಉಪಯೋಗನೇ ಇಲ್ಲ. ಪಿಂಕ್ ಇಸ್ ಎ ಪಿಂಕ್ ಬೇಬಿ. ನಾನು ಹೇಳ್ದೆ ತಾನೆ ಮಗ, ನಮ್ಮ RCBಗೆ ಹೆಣ್ಣೈಕ್ಲೆ ಕಪ್ ತಗೊಂಬರೋದು ಅಂತ. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. IPL ಬಂತು ಅಂತ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಪಾರ್ಟಿ ಮಾಡ್ಕೊಂಡು ಕೊಹ್ಲಿ ಧೋನಿ ಅಂತೆಲ್ಲ ಜಗಳ ಆಡಕ್ ಹೋಗ್ಬೇಡಿ. ವಾರ್ನ್ ಮಾಡ್ತಿದ್ದೀನಿ. ನಾನು ಧೋನಿ ಫ್ಯಾನು ಅಂತ ಪ್ರತಿ ಸಲ ಕಿರಿಕಿರಿ ಮಾಡೋದು ಇವಳು. ನಂಗೆ ಹೇಳಕ್ ಬಂದ್ಬಿಟ್ಲು, ನಾವು ರಾಯಲ್ RCB ಫ್ಯಾನ್ಸ್ ಅಮ್ಮ, ನಮಗೆ ಈ ರೈವಲ್ರಿ ಎಲ್ಲ ಆಗ್ಬರಲ್ಲ. ಗೇಮ್ ಅಂದಮೇಲೆ ಸ್ವಲ್ಪ ಆರ್ಗ್ಯುಮೆಂಟ್ಸ್ ಆಗುತ್ತೆ, ಇದೆಲ್ಲ ಇವಳಿಗೆ ಎಲ್ಲಿ ಗೊತ್ತಾಗಬೇಕು. ಅದಿರಲಿ, ನೀನು ಯಾವ ಟೀಮಿಗೆ ಸಪೋರ್ಟ್ ಮಾಡ್ತಿದ್ದೆ ಈ ಸರಿ? ಮುಂಬೈ ಇಂಡಿಯನ್ಸ್. ಲೇ, ಅವ್ರು ನಾವೆಲ್ಲ ಒಂದೇ ಫ್ಯಾಮಿಲಿ ಅಂತ ರೋಹಿತ್ ಶರ್ಮಂಗೆ ಇಟ್ಟವ್ರ ಕಣೆ, ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೀಯಾ? ಏನ್ ಮೇಡಮ್, ಇವತ್ತೇನ್ ಸ್ಪೆಷಲ್ ತಿನ್ನೋದಕ್ಕೆ? ದೋಸೆ ಹಿಟ್ಟಿದೆ, ದೋಸೆ ಹಾಕೊಡ್ಲಾ? ಒಂದು ಹಂಡೆ ಹಿಟ್ರು ಬಿಟ್ಬಿಡೋದು, ದಿನ ಅದೇ ಮಾಡೋದು. ಯಾವನ್ ಗುರು ಈ ದೋಸೆ ಕಂಡಿಡ್ದವನು? ಡೈಲಿ ಅದನ್ನೇ ಯಾವನ್ ತಿಂತಾನೆ? ದೋಸೆ ಬಿಟ್ಟು ಬೇರೆ ಏನಿದೆ? ಉಪ್ಪಿಟ್ಟು ಮಾಡ್ಕೊಡ್ತೀನಿ, ತಿಂತ್ಯಾ? ಯಾಕೋ ಬೇಡ ಅನ್ನಿಸ್ತಾ ಇದೆ, ಹೊಟ್ಟೆನೇ ಸರಿ ಇಲ್ಲ. ಸಮ್ ಫಿಶಿ ಥಿಂಗ್ಸ್ ಆರ್ ಹ್ಯಾಪನಿಂಗ್ ಇನ್ಸೈಡ್ ದ ಸ್ಟಮಕ್. ಶೆಕೆ ಬೇರೆ, ಬೇಡ ಬಿಡು. ಅಲ್ಲ ಕಣೆ, ನಾವಿಬ್ರು ಸೇರಿ ಮ್ಯೂಚುವಲ್ ಲೋನಲ್ಲಿ ಒಂದು ಹೊಸ ಕಾರ್ ಯಾಕೆ ತಗೋಬಾರ್ದು? ಜಮ್ ಅಂತ ಎಲ್ಲ ಕಡೆ ಓಡಾಡ್ತಿರ್ಬೋದು. ಹಾ, ನಾನು ಹೆಂಗಿದ್ರು ಕಾರ್ ಕಲಿಯೋಣ ಅಂತಿದ್ದೆ. ನಮ್ದೇ ಹೊಸ ಕಾರ್ ಇದ್ರೆ ಸೂಪರ್ ಆಗಿರುತ್ತೆ, ತಗೊಳ್ಳೋಣ. ಬಂದ್ಬಿಡು. ಇವಳು ಕಾರ್ ಕಲಿಯೋದಕ್ಕೆ ಹೊಸ ಕಾರೇ ಆಗ್ಬೇಕಂತೆ. ಯಾಕೆ, ಡ್ರೈವಿಂಗ್ ಕ್ಲಾಸ್ಗೆ ಹೋಗೋಕ್ಕಾಗಲ್ವಾ? ಹೊಸ ಕಾರ್ ತೊಗೊಂಡೋಗ್ಬಿಟ್ಟು ಎಲ್ಲಾದ್ರೂ ಇಕ್ಬಿಡ್ಲಿ, ಅದನ್ನ ಸರಿ ಮಾಡ್ಸೋದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಇವಳಿಗೆಲ್ಲಿ ಗೊತ್ತಾಗಬೇಕು. ಲಾಸ್ಟ್ ಮಂತೇ ಸ್ಕೂಟಿಯಿಂದ ಬಿದ್ದಿದ್ಯಾ, ಫಸ್ಟ್ ಸ್ಕೂಟಿನ ನೆಟ್ಟು ಓಡಿಸೋದು ಕಲ್ತ್ಕೊ, ಆಮೇಲೆ ಕಾರ್ ಕಲಿಯುವಂತೆ. ಬೇಕಾದ್ರೆ ಇದನ್ನ ಓಡಿಸ್ಕೊ ಸದ್ಯಕ್ಕೆ. ಅದು ಆಕ್ಚುಲಾಗಿ ಏನಂದ್ರೆ, ಐ ಜಸ್ಟ್ ರಿಮೆಂಬರ್ಡ್, ನಂದು ಹಳೆ ಸ್ಕೂಟಿ ಇದೆಲ್ಲ, ಅದು ಚೆನ್ನಾಗಿಲ್ಲ. ಅದನ್ನ ಮಾರ್ಬಿಟ್ಟು ಒಂದು ಹೊಸ ತಗೊಳ್ಳೋಣ. ನಿನ್ನ ಹತ್ರ ಹೆಂಗಿದ್ರು ಬೈಕ್ ಇದೆ, ನನಗೇನು ಕಾರ್ ಕಲಿಯೋ ಶೋಕಿ ಇಲ್ಲ. ಅಲ್ಲ, ಇದು ಮ್ಯೂಚುವಲ್ ಲೋನ್ ಅಂದ್ವಲ್ಲ, ಅದು ಯಾವಾಗಲೂ ಇದೊಂದೇ ಡ್ರೆಸ್ ಹಾಕೊಳ್ಳೋದು. ಕಬೋರ್ಡ್ ತುಂಬ ಬಟ್ಟೆ ಇದೆ, ಶೋರೂಮ್ಗಾಗೋ ಅಷ್ಟು. ತಗೊಳ್ಳೋದು ಇಡೋದು ಬರ್ರಿ ಇದೆ. ನಾನು ರೆಡಿ ಇರು. ಸೋನೆ 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 ಪ್ರೀತಿಯ ಸೋನೆ. ಅಲ್ಲ, ನಿಂಗೆ ಹೆಂಗೆ? ಏನಿಲ್ಲ ಬಿಡು, ಚೆನ್ನಾಗಿ ಕಾಣಿಸ್ತಾ ಇದೆಯಾ, ಹೊರಡೋಣ.